ಇವಾಗ ಮಗನಿಗೆ ಅವನ ಹೆಸರು ಬದಲಾಯಿಸ್ತಾನೆ. ಅವನ ಹೆಸರು ವಿರೂಪಾಕ್ಷ, ವಿಜಯ್ ವಿರೂಪಾಕ್ಷ ಅಂತ. ಮುಮ್ಮಡಿ ಬಲ್ಲಾಳ ಇದಕ್ಕೆ ದಕ್ಷಿಣಕ್ಕೆ ಹೋಗ್ತಾನೆ. ತಿರುವಣ್ಣಾಮಲೆನ ರಾಜಧಾನಿ ಮಾಡಿಕೊಂಡು ಅದಕ್ಕೆ ಅರುಣಾಚಲ ಬಲ್ಲಾಳೇಶ್ವರ ಪಟ್ಟಣ ಅಂತ. ಇನ್ನು ಕೆಲವರು ಗೋ ಟು ದ ಎಕ್ಸ್ಟೆಂಟ್ ಆಫ್ ಸೇಯಿಂಗ್ ಆ ವಿದ್ಯಾರಣ್ಯನೇ ಬೇರೆ, ಈ ವಿದ್ಯಾರಣ್ಯನೇ ಬೇರೆ ಅಂತ. ಹಾಗೆ ಬೇರೆಯವ್ರು ಯಾರಾದರೂ ಇದ್ದರೆ ಅವ್ರಿಗೆ ಮೊದಲೇ ದಾನ ಕೊಡಬೇಕಲ್ವ. ಶಾಸನದೊಳಗೆ ಸಂಗಮನ ತಂದೆ ಬುಕ್ಕ ಅಂತ ಹೇಳ್ತಾರೆ. ಮತ್ತು ಆದ್ರೆ ಹಾಗಿದ್ರೆ ಅದಕ್ಕೆ ಸಂಗಮ ವಂಶ ಅಂತ ಯಾಕಂದರು. ಸಂಗಮ ವಂಶದ ಮೊದಲನೇ ಹರಿಹರ ಅವನು ಶಾರದಾ ಪೀಠಕ್ಕೆ ದೊಡ್ಡ ದಾನ ಕೊಡ್ತಾನೆ. ಅವನು ಶಾರದಾ ಪೀಠಕ್ಕೆ ಯಾಕೆ ಕೊಟ್ಟ? ಅಲ್ಲಿ ತನ್ನ ಮಗನ ನೇಮಿಸ್ತಾನೆ. ಇದನ್ನು ನೀನು ನೋಡ್ಕೊ. ಅವನಿಗೆ ಆವಾಗ ಮಗನಿಗೆ ಅವನ ಹೆಸರು ಬದಲಾಯಿಸ್ತಾನೆ. ಅವನ ಹೆಸರು ವಿರೂಪಾಕ್ಷ, ವಿಜಯ್ ವಿರೂಪಾಕ್ಷ ಅಂತ. ವಿಜಯ್ ವಿರೂಪಾಕ್ಷ ಅದು ದೇವ್ರ ಹೆಸರು, ವಿರೂಪಾಕ್ಷಂದು. ಅದು ಅಲ್ಲದೆ ಇವನಿಗೂ ಹೆಸರು. ಅದನ್ನೇ ಕೊಟ್ಟು ನೀನು ಈ ಇದನ್ನು ನೋಡು, ಯಾರಾದರೂ ಅಟ್ಯಾಕ್ ಮಾಡ್ಲಿಕ್ಕೆ ಬಂದರೆ ಇಲ್ಲಿಂದ ಇಲ್ಲಿಗೆ ನೀನು ವಾಪಸ್ಸು. ಅವನು ಬಲ್ಲಾಳ ಮುಮ್ಮಡಿ ಬಲ್ಲಾಳ ಇದಕ್ಕೆ ದಕ್ಷಿಣಕ್ಕೆ ಹೋಗ್ತಾನೆ. ತಿರುವಣ್ಣಾಮಲೆನ ರಾಜಧಾನಿ ಮಾಡಿಕೊಂಡು ಅದಕ್ಕೆ ಅರುಣಾಚಲ ಬಲ್ಲಾಳೇಶ್ವರ ಪಟ್ಟಣ ಅಂತ. ಇಲ್ಲಿ ಮಗನ ಹೆಸರು ಕೊಟ್ಟಾನ, ವಿಜಯ ವಿರೂಪಾಕ್ಷ ಬಲ್ಲಾಳ ಅಂತ. ಇಲ್ಲಿ ಇದಕ್ಕೆ ವಿಜಯ ವಿರೂಪಾಕ್ಷ ಹೊಸ ಪಟ್ಟಣ ಅಂತ. ಇಲ್ಲಿ ಇದಕ್ಕೆ ಬಲ್ಲಾಳೇಶ್ವರ ಪಟ್ಟಣ ಅಂತ ಹೆಸರು ಕೊಟ್ಟು ಅಲ್ಲಿಂದ ಮುಸ್ಲಿಮರನ್ನ ಹೊಡೆದೋಡ್ಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಮಧುರೈ ಮುಸ್ಲಿಮ್ಸನ್ನೆಲ್ಲ ಅವನು ದುರ್ದೈವಕ್ಕೆ ಆಗಲ್ಲ, ಜೀವ ಕಳ್ಕೊತಾನೆ. ಆಮೇಲೆ 1343ರಲ್ಲಿ ಒಂದು 10 ತಿಂಗಳು ಬೇಕಾಗ್ತದೆ ಅವನು ನಾಲ್ಮಡಿ ಬಲ್ಲಾಳ ಪಟ್ಟಕ್ಕೆ ಬರೋದಕ್ಕೆ. ಅವನು ಬರ್ತಾನೆ 10 ತಿಂಗಳ ನಂತರ 43ರಲ್ಲಿ. ಆದರೆ ಜಾಸ್ತಿ ದಿವಸ ಇಲ್ಲ. 1344 ನಂತರ ನಮಗೆ ಮುಂದೆ ನಮಗೆ ದೊಡ್ಡ ಶಾಸನ ಸಿಗೋದು ಅಂತಂದರೆ 1346ರಲ್ಲಿ ಶೃಂಗೇರಿಲಿ ಹರಿಹರ, ಮೊದಲನೇ ಹರಿಹರ, ಸಂಗಮ ವಂಶದ ಮೊದಲನೇ ಹರಿಹರ ಅವನು ಶಾರದಾ ಪೀಠಕ್ಕೆ ದೊಡ್ಡ ದಾನ ಕೊಡ್ತಾನೆ. ಅವನು ಶಾರದಾ ಪೀಠಕ್ಕೆ ಯಾಕೆ ಕೊಟ್ಟ? ಕೆಲವ್ರು ಹೇಳ್ತಾರೆ ಎಲ್ಲ ಕ್ರಿಯಾಶಕ್ತಿ ಇದ್ದರು, ಆಮೇಲೆ ಮತ್ತೆ ಯಾರೋ ಇದ್ದರು ಅಂತ ತಮಗೆ ಬೇಕಾದವ್ರ ಹೆಸರು ಹೇಳ್ತಾರೆ. ಆಮೇಲೆ ವಿದ್ಯಾರಣ್ಯರು ಹೆಸರು ಸಹಾಯ ಮಾಡಿದರು. ಇನ್ನು ಕೆಲವರು ಗೋ ಟು ದ ಎಕ್ಸ್ಟೆಂಟ್ ಆಫ್ ಸೇಯಿಂಗ್ ಆ ವಿದ್ಯಾರಣ್ಯನೇ ಬೇರೆ, ಈ ವಿದ್ಯಾರಣ್ಯನೇ ಬೇರೆ ಅಂತ. ಹಾಗೆ ಬೇರೆಯವ್ರು ಯಾರಾದರೂ ಇದ್ದರೆ ಅವ್ರಿಗೆ ಮೊದಲೇ ದಾನ ಕೊಡಬೇಕಲ್ವ. ಇದು ಹರಿಹರನ ಮೊದಲನೇ ದಾನ. ಯಾಕಂದರೆ ಅಲ್ಲಿ ಆವಾಗ ನಮಗೆ ಗೊತ್ತಾಗುತ್ತೆ ವಿದ್ಯಾತೀರ್ಥರು ಎಂಥ ಕೀ ರೋಲು ಹಿ ಮಸ್ಟ್ ಹ್ಯಾವ್ ಪ್ಲೇಡ್ ಅಂತ ಹೇಳೋದು. ಅದಕ್ಕೆ ಅದು ಟು ಥ್ಯಾಂಕ್ ಹಿಮ್ ಹರಿಹರ ಅದು ಬಂದು ದಾನ ಕೊಡ್ತಾನೆ. ಹರಿಹರ ದಾನ ಕೊಡ್ತಾನೆ. ಆ ದಾನಕ್ಕೆ ಕೃಷ್ಣ ತಾನು ಕೆಲವೊಂದು ಬೇರೆ ಹಳ್ಳಿಗಳ ಇದನ್ನು ರೆವಿನ್ಯೂನ ಕೂಡಿಸ್ತಾಳೆ ತನ್ನ ಏರಿಯಾದೊಳಗಿಂದು. ಯಾಕಂದರೆ ಗುರುಗಳ ಮಾತಿಗೆ ಪ್ರಾಮುಖ್ಯತೆ ಕೊಟ್ಟು. ಇಲ್ಲಿ ಹೋದ್ರೆ ಆಕೆ ಹೇಳ್ಬೋದಿತ್ತಲ್ಲ, ನಾನು ರಾಜವಂಶದವಳು, ಇವರು ಸಂಗಮರಿ ಯಾರೋ ಏನೋ ನನಗೆ ಗೊತ್ತಿಲ್ಲ, ಐ ಡೋಂಟ್ ಒಬೇ ದೆಮ್, ಅವ್ರು ಹೌ ಕ್ಯಾನ್ ಐ ಒಬೇ ದೆಮ್, ನಮ್ಮಂತಂದಿಂದ ಯಾರನ್ನಾದರೂ ಪಟ್ಟಕ್ಕೆ ಕೂಡ್ರಿಸ್ರಿ ಅಂತ ಹೇಳಿ ಹಠ ಮಾಡ್ಬೋದಿತ್ತಕ್ಕೆ. ಆದರೆ ಸಾಧ್ಯ. ಆ ಸಿಚುವೇಶನ್ ಹೇಗಿತ್ತು ಅದರದ್ದು ಸರಿಯಾದ ಅರಿವಿತ್ತಕ್ಕಿಗೆ. ಅದಕ್ಕೆ ಅದೆಲ್ಲ ಹಠ ಬಿಟ್ಟು ಸ್ವಾಮಿಗಳು ಹೇಳಿದ ಮಾತಿಗೆ
ಮನ್ನಣೆ ಕೊಟ್ಟು ಅದು ಮಾಡ್ತಾರೆ. ಇವರು ಯಾರು ಅಮ್ಮ? ಹರಿಹರ ಮತ್ತು ಬುಕ್ಕರಾಯ ಯಾರು, ಎಲ್ಲಿಂದ ಅದೇ ಬರ್ತಾರೆ? ನಮಗೆ ಇನ್ನೂವರೆಗೂ ಗೊತ್ತಿಲ್ಲ. ಅಲ್ಲಿ ಸಂಗಮನ ಮಕ್ಕಳು ಅಂತ ಹೇಳ್ತಾರೆ. ಆದರೆ ಈ ಸಂಗಮ ಯಾರು? ಒಂದ್ಯಾವುದೋ ಈ ಮಡಿ ಹರಿಹರನ ಶಾಸನದೊಳಗೆ ಸಂಗಮನ ತಂದೆ ಬುಕ್ಕ ಅಂತ ಹೇಳ್ತಾರೆ ಮತ್ತೆ. ಆದ್ರೆ ಹಾಗಿದ್ರೆ ಅದಕ್ಕೆ ಸಂಗಮ ವಂಶ ಅಂತ ಯಾಕಂದ್ರು ಅದು ನಮ್ಗೆ ಅಷ್ಟು ಸರಿ ಗೊತ್ತಿಲ್ಲ. ಆದರೆ ಸದ್ಯ ನಾವು ಇತಿಹಾಸ ಪ್ರಾರಂಭ ಮಾಡೋದು ಹರಿಹರನಿಂದ ಶುರು ಆಗುತ್ತೆ. ಸೊ ಈ ವಿದ್ಯಾರಣ್ಯ ಅನ್ನೋರು ಯಾರು ಇಲ್ಲ, ವಿದ್ಯಾತೀರ್ಥರು ಅಂತ ನಮ್ಮ ವಿದ್ಯಾತೀರ್ಥರು ಮಾಡಿದ್ದ ಅದಕ್ಕೆ. ಶೃಂಗೇರಿ ಮಠದಲ್ಲಿ ಏನಿದ್ರು ವಿದ್ಯಾತೀರ್ಥರು, ಅವರು ಮುಖ್ಯವಾಗಿ ಕಾಣಿಸುವಂಥದ್ದು. ಅವರು ಆಮೇಲೆ ಅದು ಅಲ್ಲದೆ ನಮಗಿನ್ನೊಂದು ಸಿಗ್ತ ದೊಡ್ಡ ಆಧಾರ ಅಂತಂದರೆ ಈ ಶಾರದಾ ಪೀಠದ ಪಬ್ಲಿಕೇಶನ್ಸ್ ಅದು ನೋಡಿದ್ದೀರಾ ಅನ್ನೋ ಸಾಯಣರದು, ಮಾಧವರು, ಎಲ್ಲರದು. ಅದರಲ್ಲಿ ಪ್ರತಿಯೊಂದು ಕೆಲಸದ ಮೊದಲು ವಾಗೀಶಾಚ್ಯ ಸುಮನ ಸರ್ವಾಥಾನಾಂ ಉಪಕ್ರಮೆ ಯಮ್ನತ್ವ ಕೃತ್ಯ ಸ್ಯೂಸ್ತಂ ನಮಾಮಿ ಗಜಾನನಂ ಅಂಥೇಳಿ ಗಣಪತಿನ ಸ್ತೋತ್ರ ಮಾಡ್ತಾರೆ. ಆಮೇಲೆ ಸೆಕೆಂಡ್ ಒನ್ ಇವರು ಗುರುಗಳು, ತಮ್ಮ ಗುರುಗಳು ತಮಹಂ ಒಂದೇ ವಿದ್ಯಾತೀರ್ಥ ಮಹೇಶ್ವರಂ ಅಂತ ಹೇಳ್ತಾರೆ. ತಮ್ಮ ಗುರುಗಳಿಗೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂದರೆ ಅವ್ರನ್ನ ಮಹೇಶ್ವರನ ಸ್ಥಾನಕ್ಕೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಅಂತ ನಾವೆಲ್ಲ ಹೇಳ್ತೇವೆ. ಆದರೆ ಯಾರೂ ಮಹೇಶ್ವರನ ಸ್ಥಾನಕ್ಕೆ ಕಳಿಸಿಲ್ಲ. ಇವರೊಬ್ರಿಗೆ ಮಾತ್ರ ಇದೆ ನೋಡಿ. ಸಂಸ್ಕೃತ ಸಾಹಿತ್ಯ ನೋಡ್ರಿ, ನಿಮಗೆ ಯಾವುದೇ ಸಾಹಿತ್ಯದಲ್ಲೂ ತಮ್ಮ ಗುರುಗಳನ್ನು ಮಹೇಶ್ವರನ ಸ್ಥಾನಕ್ಕೆ ಕಳಿಸಿಲ್ಲ. ಇವ್ರಿಗೆ ಮಾತ್ರ ಇದೆ. ಇವರು ಯಾರು ಮಾಧವಾಚಾರ್ಯರು, ಸಾಯಣಾಚಾರ್ಯರು, ವಿದ್ಯಾರಣ್ಯರು ಎಲ್ಲರೂ ಮಹೇಶ್ವರನ ಗುರುಗಳನ್ನು ಮಹೇಶ್ವರನ ಸ್ಥಾನಕ್ಕೆ ಕಳಿಸಿ ನಮಸ್ಕಾರ. ಆಮೇಲೆ ವಿಷಯಕ್ಕೆ ಬರ್ತಾರೆ. ಇದರಿಂದ ಅವರು ಎಷ್ಟು ಮುಖ್ಯ ಇದ್ದರು, ಅವ್ರು ಎಂಥ ಕೆಲಸ ಮಾಡಿದರು, ಅವರಿಂದಾಗಿ ಒಂದು ಕರ್ನಾಟಕ ಸಾಮ್ರಾಜ್ಯ ಅನ್ನೋ ಆಮೇಲೆ ಕರ್ನಾಟಕ ಸಾಮ್ರಾಜ್ಯ ಬಂತು ಅಂತ. ಕರ್ನಾಟಕ ಸಾಮ್ರಾಜ್ಯ ಹೇಗಾಯಿತು ಅಂತಂದರೆ 4ನೇ ಬಲ್ಲಾಳ ತೀರ್ಕೊಂಡ್ಮೇಲೆ ಇವರು ಸಂಗಮರ ಪಟ್ಟಕ್ಕೆ ಬರ್ತಾನೆ ಹರಿಹರ ಸಂಗಮ ವಂಶ. ಆದರೆ ರಾಜ್ಯದ ಅವರು ಸಂಗಮರ ವಂಶದವರು ರಾಜ್ಯನೇ ಮುಂದುವರಿಸ್ಕೊಂಡು ಹೋಗಬೇಕು. ಅದಕ್ಕೆಲ್ಲರೂ ಸಪೋರ್ಟ್ ಕೊಡೋರು ಸಂಗಮರ ವ್ಯಾಸಲ್ಸು, ಸಂಗಮರ ಮಾಂಡಲಿಕರು, ಸಂಗಮರ ವಂಶಸ್ಥರು, ಸಂಗಮದ ಬಳಗದವರು ಇವರು. ಆಮೇಲೆ ಇವರೆಲ್ಲ ಅವನಿಗೆ ಸಪೋರ್ಟ್ ಕೊಡೋ ಮುಂದೆ ನಾ ರಾಜ್ಯದ ಹೆಸರು ಬದಲು ಮಾಡಿ ಸಂಗಮ ವಂಶ ಅಂತ ಹೇಳ್ತೇನೆ, ಸಂಗಮ ರಾಜ್ಯ ಅಂತ ಹೇಳ್ತೇನೆ ಅಂತ ಮಾಡಿದ್ರೆ ತಪ್ಪಾಗ್ತಿತ್ತದು. ಜನ ಒಪ್ಲಿಕ್ಕಿಲ್ಲ ಅಂತಂದು ಜನರು ಖುಷಿ ಮಾಡಲಿಕ್ಕೆ ಅದು ರಾಜ್ಯದ ಹೆಸರು ಹೊಯ್ಸಳರು ಕಾಲಕ್ಕೆ ಅದಕ್ಕೆ ಕರ್ನಾಟಕ ಸಾಮ್ರಾಜ್ಯ ಅಂತಿದ್ರು. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅವರು ಕರ್ನಾಟಕ ಸಾಮ್ರಾಜ್ಯ ಅನ್ನೋದು ಯೂಶ್ವಲಿ ನಾವು ಹೊಯ್ಸಳ ರಾಜ್ಯ ಅಂತಲೂ ಬರ್ತದೆ ಅದು. ಆದರೆ ಕೆಲವೊಂದು ಶಾಸನದಲ್ಲಿ ಇವರು ಬಲ್ಲಾಳ ಆಳ್ತಾ ಇದ್ದದ್ದು ಕರ್ನಾಟಕ ಸಾಮ್ರಾಜ್ಯ ಅಂತ ಒಂದು ಶಾಸನದಲ್ಲಿ ಇದು ಪಳ್ಳಿಗವಿ ಒಂದು ಶಾಸನದಲ್ಲಿ ಶಿವನದ ಅರಸ ರಾಮರಾಜ ಅವನು ಇದನ್ನು ಹೊಯ್ಸಳರನ್ನ ಸೋಲಿಸಿದಂತ ಅದನ್ನು ಹೇಳೋದು ನಾನು ಕರ್ನಾಟಕ ರಾಜನನ್ನು ಸೋಲಿಸಿದೆ ಅಂತ ಹೇಳಿ ಬರೀತಾರೆ. ಹೀಗಾಗಿ ಹೊಯ್ಸಳ ರಾಜ್ಯಕ್ಕೆ ಕರ್ನಾಟಕ ಸಾಮ್ರಾಜ್ಯ ಅಂತಿತ್ತು. ಅದನ್ನೇ ಇವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅದರಿಂದಾಗಿ ಸಾಮ್ರಾಜ್ಯದ ಹೆಸರು ವಿಜಯನಗರ ಅಂತ ಇರಲಿಲ್ಲ. ಅದರ ವಿಜಯನಗರ ಅನ್ನೋದು ಹೇಗೆ ಬರ್ತದೆ ಆ ನಂತರ ಬರ್ತದೆ. ಅದು ವಿಜಯನಗರ ಅನ್ನೋದು ಹೆಸರು ರಾಜ್ಯಕ್ಕಲ್ಲ, ರಾಜಧಾನಿ ಹೆಸರು ವಿಜಯನಗರ. ಸೊ ಅವತ್ತು ಕೂಡ ಕರ್ನಾಟಕ ಸಾಮ್ರಾಜ್ಯನೇ ಅದು. ಅದಕ್ಕೂ ವಿದ್ಯಾರಣ್ಯರಿಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ಅದರ ವಿಜಯನಗರ ಅನ್ನೋದು ಬೇರೆ ರೀತಿಯಿಂದನೇ ಬರ್ತದೆ ಅದು ಹೆಸರು. ಸೊ ವಿಜಯನಗರ ಅನ್ನೋ ಹೆಸರು ಈಗ ಹೊಯ್ಸಳರಿಗೂ ಏನೂ ಸಂಬಂಧ ಇರಲಿಲ್ಲ ವಿಜಯನಗರದಕ್ಕೂ. ಅವರು ಕರ್ನಾಟಕ ಸಾಮ್ರಾಜ್ಯ ಅಂದ್ಕೊಂಡೇ ಹೋದರು. ರಾಜಧಾನಿ ಹೆಸರು
ವಿಜಯ ವಿರೂಪಾಕ್ಷ ಹೊಸಪಟ್ಟಣ ಅಂತ ಇಟ್ಕೊಂಡಿದ್ರು. ಹ್ಮ್ ಹ್ಮ್ ಮುಂದೆ ಇವನು ಸಂಗಮ ವಂಶದ ಹರಿಹರ ಪಟ್ಟಕ್ಕೆ ಬಂದಾಗ ಅದು ರಾಜಧಾನಿ ಹೆಸರು ಕಂಟಿನ್ಯೂ ಮಾಡ್ತಾನೆ ಅವನು, ಹೊಸಪಟ್ಟಣ ವಿರೂಪಾಕ್ಷ ಪಟ್ಟಣ ಅಂತ. ಹರಿಹರನ ಶಾಸನಗಳು ನಮಗೆ ಜಾಸ್ತಿ ಸಿಕ್ಕಲ್ಲ, ಆದರೆ ಶಾಸನಗಳಲ್ಲಿ ಬುಕ್ಕ ಹೊಸಪಟ್ಟಣದಿಂದ ಆಳ್ತಾ ಇದ್ದ, ವಿರೂಪಾಕ್ಷಪಾದದಿಂದ ಆಳ್ತಾ ಇದ್ದ ಅಂತ ಹೀಗೆಲ್ಲ ಬರ್ತದೆ. 1368 ಸೆಪ್ಟೆಂಬರ್ ಸಮಯಕ್ಕೆ ರಾಜಧಾನಿ ಹೆಸರು ವಿಜಯ ವಿರೂಪಾಕ್ಷ ಹೊಸಪಟ್ಟಣ ಅನ್ನೋದು ತುಂಬ ದೊಡ್ಡದಾಯಿತು ಅಂದ್ಕೊಂಡು ಬುಕ್ಕ ಅದನ್ನು ಚಿಕ್ಕದು ಮಾಡ್ತಾನೆ. ಮಾಡಿ ಅಭಿನವ ವಿಜಯನಗರ, ಅಭಿನವ ಅಂದರೆ ಅದು ಹೊಸಪಟ್ಟಣ ಇತ್ತಲ್ಲ, ಅದು ಅಭಿನವ ಆಗ್ತದೆ. ಆಮೇಲೆ ಮುಂದೆ ವಿಜಯನಗರ, ವಿಜಯನಗರ ಅಂತ ಹೇಳಂತ ಹಿಂಗೆ ಬರ್ತದೆ. ಅದು ಇದು ನಮಗೆ ಇವ ಬುಕ್ಕನೇ ಚೇಂಜ್ ಮಾಡ್ದ ಅಂಥೇಳಿ ಅನ್ನೋದಕ್ಕೆ ಹಂಪಿಲಿರೋ 4-5 ಶಾಸನಗಳೇ ಆಧಾರ. ಅವನು ಬುಕ್ಕ ಇದನ್ನು ಹೊಸಪಟ್ಟಣದ್ದು ಕಟ್ಟಿರ್ತಾನಲ್ಲ ಗೋಡೆ, ಕೋಟೆ ಗೋಡೆ, ಬಲ್ಲಾಳ, ಅದು ಸ್ವಲ್ಪ ಇದಾಗಿರುತ್ತೆ, ವೀಕ್ ಆಗಿರುತ್ತೆ. ಅದನ್ನು ಅವನು ರಿಪೇರಿ ಮಾಡಿಸಿ ಮತ್ತೆ ಅದನ್ನು ಗಟ್ಟಿ ಮಾಡಿಸ್ತಾನೆ. ಅದನ್ನು ಮಾಡಿಸಿದಾಗ ಅಲ್ಲಿರೋ ಕೋಟೆ ಕೊತ್ತಳಗಳಿಗೆ ಹೆಸರು ಕೊಡ್ತಾರೆ. ಅದನ್ನು ಶಾಸನಗಳಲ್ಲಿ ಬರೀತಾರೆ. ಅಲ್ಲಿ ಕಲ್ಲು ಮೇಲೆ ಬರೆದಿದ್ದಿದೆ. ವೀರ ಬುಕ್ಕರಾಯನ ವಿಜಯನಗರದ ಪಟ್ಟಣದ ಆನೆಗೊಂದಿ ಕೊತ್ತಳಕ್ಕೆ ಅಂತ ಹೀಗೆಲ್ಲ. ಆನೆಗೊಂದಿ ಬುಕ್ಕರಾಯನ ವಿಜಯನಗರದ ಪಟ್ಟಣದ ಪಂಪಾದೇವಿ ದೀಪಕ್ಕೆ ಅಂತ ಹೀಗೆಲ್ಲ ಹೆಸರು ಬರ್ತದೆ. ಸೊ ಇದರಿಂದ ನಮಗೇನು ಕ್ಲಿಯರಾಗಿ ಗೊತ್ತಾಗುತ್ತಂತಂದ್ರೆ ಬುಕ್ಕ ಮಾಡಿಸಿದ್ದು. ಇದರಿಂದ ಲಿಟ್ರರಿ ಸೋರ್ಸಸ್ ಅಂತಾರಲ್ಲ, ಸಾಹಿತ್ಯದಿಂದ ಗೊತ್ತಾಗೋದು. ಇವರು ವಿದ್ಯಾತೀರ್ಥರು ದೊಡ್ಡ ಪಾತ್ರ ವಹಿಸಿದರು ಇದನ್ನು ಹೊಸ ಸಾಮ್ರಾಜ್ಯ ಬರೋದಕ್ಕೆ. ಅವರು ಕರ್ನಾಟಕ ಸಾಮ್ರಾಜ್ಯ ಅಂತ ಇಡಬೇಕು ಅನ್ನೋದು ಇಟ್ಟಿದ್ದು. ಇದು ನಾವು ಇವರು ಸಂಗಮರು ಹೊಯ್ಸಳರಿಂದ ಮುಂದುವರಿಸ್ಕೊಂಡು ಬಂದವರು. ಅದಕ್ಕೆ ರಾಜಧಾನಿ ಹೆಸರು ರಾಜ್ಯದ ಹೆಸರು ಬದಲಾಯಿಸೋದಕ್ಕೆ ಏನು ಪ್ರಮೇಯನೇ ಬರಲಿಲ್ಲ, ಅದನ್ನೇ ಕಂಟಿನ್ಯೂ ಮಾಡಿದರು. ರಾಜ್ಯದ ಹೆಸರು ಕರ್ನಾಟಕ ಸಾಮ್ರಾಜ್ಯ, ರಾಜಧಾನಿ ಹೆಸರು ವಿಜಯನಗರ, ಹೊಸಪಟ್ಟಣ, ವಿಜಯ ವಿರೂಪಾಕ್ಷ ಹೊಸಪಟ್ಟಣ. ಕಾಲಕ್ರಮೇಣ ಅದನ್ನು ವಿಜಯನಗರ ಮಾಡಿದರು. ಇಷ್ಟೇ ಇರೋದು. ಮುಂದೆ ಏನಾಯಿತು ಅಂತಂದ್ರೆ 1495ರಲ್ಲಿ ಯುರೋಪಿಯನ್ರು ಬರ್ತಾರೆ ಗೋವಾಕ್ಕೆ. ಮೊದಲಿದ್ದು ಅವರು ಫ್ಯಾಕ್ಟ್ರಿ ಆಗೋದು ಗೋವಾದಲ್ಲಿ. ಅವರು ಬಂದಾಗ ಅವ್ರಿಗೆ ಆವಾಗ ಸಾಳುವ ನರಸಿಂಹ ಆಳ್ತಿರ್ತಾನೆ ಕರ್ನಾಟಕ ಸಾಮ್ರಾಜ್ಯನ ವಿಜಯನಗರದಿಂದ. ಈ ಯುರೋಪಿಯನ್ರಿಗೆ ಕರ್ನಾಟಕ ಸಾಮ್ರಾಜ್ಯ ವಿಜಯನಗರ ಅನ್ನೋದು ಅವರ ಯುರೋಪಿಯನ್ ನಾಲ್ಗೆಗೆ ಹೊರಡ್ತಾ ಇರಲಿಲ್ಲ. ಅದಕ್ಕೆ ತುಂಬ ಕಠಿಣ ಆಯಿತು. ಅದಕ್ಕೆ ಇವರು ಪೋರ್ಚುಗೀಸರು ಒಂದು ಮೀಡಿಯಾ ತೆಗಿತಾರೆ, ಒಂದು ಈಸಿ ವೇ. ರಾಜ್ಯಕ್ಕೆ ಅರಸನ ಹೆಸರಿಂದ ಕರೀತಾರೆ, ನರಸಾಂಗ ಅಂತ. ರಾಜಧಾನಿ ಹೆಸರು ವಿಜಯನಗರ ಅನ್ನೋದನ್ನು ಬಿಸ್ನಾಗ ಅಂತ ಮಾಡಿದರು. ಬಿಸ್ನಾಗ ನರಸಾಂಗ. ಸಾಳುವ ನರಸಿಂಹ ಆಳ್ತಾ ಇರುವಾಗ ಎಲ್ಲರೂ ನರಸಾಂಗ ಅಂತಾನು. ಮುಂದೆ ಸಾಳುವ ನರಸಿಂಹನ ಮಗ ಇಮ್ಮಡಿ ನರಸಿಂಹ. ಸೊ ಅದು ಕಂಟಿನ್ಯೂ ಆಗ್ತದೆ ನರಸಿಂಹ ಅನ್ನೋ ಹೆಸರು. ಆಮೇಲೆ ಅದನ್ನ ಇವರು ಆದಮೇಲೆ ಅದನ್ನ ತುಳೂರು ಬರ್ತಾರೆ. ಅಲ್ಲೂ ಮೊದಲೇ ಅರಸನ ಹೆಸರು ತುಳು ನರಸಿಂಹ. ಅವನ ಮಗ ಭುಜಬಳಿ ನರಸಿಂಹ. ಸೊ ಸಾಳುವರು ತುಳು ಭುಜಬಳ ನರಸಿಂಹ ಇರುವವರೆಗೂ ರಾಜ್ಯದ ಹೆಸರು ನರಸಾಂಗ ಅಂತ ಕರೀತಾರೆ. ಮುಂದೆ ಕೃಷ್ಣದೇವರಾಯ ಬರ್ತಾನೆ. ಆವಾಗ
ಶುರುವಾಗುತ್ತದೆ. ಕೃಷ್ಣದೇವರಾಯ ಅಂತ ಹೇಳ್ತಾರೆ. ಕರ್ನಾಟಕ ಅನ್ನೋದು ಯಾರಿಗೂ ನೆನಪಿಲ್ಲ. ನರಸಾಂಗ ಬಿಸ್ನಾಗ ಅಂತ ಹೇಳೋದು. ನರಸಾಂಗ ರಾಜ್ಯದ ಹೆಸರು ಬಿಸ್ನಾಗ. ಮುಂದೆ ಕೃಷ್ಣದೇವರಾಯ ತೀರ್ಕೊಂಡ್ಮೇಲೆ ಅಷ್ಟರೊಳಗೆ ನರಸಿಂಹನ ಹೆಸರು ಮರ್ತು ಹೋಗಿರುತ್ತೆ. ಅಚ್ಯುತರಾಯ ಬರ್ತಾನೆ. ಅಚ್ಯುತರಾಯ ಪಟ್ಟಕ್ಕೆ ಬಂದಾಗ ಇವರು ಪೋರ್ಚುಗೀಸರು ಮತ್ತು ಬೇರೆ ಯುರೋಪಿಯನ್ರು ಬರ್ಲಿಕ್ಕೆ ಶುರು ಮಾಡ್ತಾರೆ. ಅವರು ರಾಜ್ಯಕ್ಕೆ ಇದನ್ನು ಬಿಸ್ನಾಗ ಅಂತ ಕರೆದ್ರು. ಇದು ಸಾರಿ ರಾಜಧಾನಿ ಹೆಸರು. ಆಮೇಲೆ ರಾಜ್ಯಕ್ಕೆ ಏನು ಕರಿಬೇಕು ಅಂತಂದವರು ರಾಜ್ಯಕ್ಕೂ ಬಿಸ್ನಾಗ ವಿಜಯನಗರ ಅಂತಲೇ ಕರೆದ್ರು. ಅಚ್ಯುತರಾಯನ. ಈ ಅಚ್ಯುತರಾಯನ ಕಾಲಕ್ಕೆ ಈ ನಮ್ಮ ಯಾವುದು ಚಿತ್ರದುರ್ಗ ಇದೆಯಲ್ಲ, ಈ ಏರಿಯಾದಲ್ಲಿ ಎಲ್ಲೋ ಒಂದು ಹತ್ರ ಜನ ಕಥೆ ಕಟ್ಟಲಿಕ್ಕೆ ಶುರು ಮಾಡಿದ್ರು ಈ ವಿಜಯನಗರದ ಬಗ್ಗೆ, ಈ ನಮ್ಮ ರಾಜ್ಯದ ಬಗ್ಗೆ. ಅಲ್ಲಿ 2 ಶಾಸನ ಸಿಗ್ತದೆ ನಮಗೆ ಇದರಲ್ಲಿ, ಚಿತ್ರದುರ್ಗದಲ್ಲಿ. ಆ ಶಾಸನಗಳ ಪ್ರಕಾರ ವಿಜಯನಗರ ಪಟ್ಟಣ ಕಟ್ಟಿದ್ದು ವಿರೂಪಾಕ್ಷ ಹೇಳ್ತಾನಂತವ್ರಿಗೆ, ನೀನು ವಿದ್ಯಾರಣ್ಯರ ಹೆಸರಲ್ಲಿ ಅಲ್ಲಿ ಹೊಸ ಪಟ್ಟಣ ಕಟ್ಟು ಅಂತ ಹೇಳ. ಹಿಂಗೆ ಅದು ಆಗಿರುತ್ತೆ ಅವಾಗ. ಅದೇ ಟೈಮಿಗೆ ಆಮೇಲೆ ಅದೇ ಟೈಮಿಗೆ ಇನ್ನೂ ಭುವನೇಶ್ವರಿ ಬಂದಿರಲ್ಲ ಅವಾಗ. ಭುವನೇಶ್ವರಿ ಕಲ್ಟ್ ಗೊತ್ತಿಲ್ಲ. ವಿರೂಪಾಕ್ಷ ಸಜೆಸ್ಟ್ ಮಾಡಿದ್ದು ವಿದ್ಯಾತೀರ್ಥರ ಹೆಸರು ಮರ್ತು ಬಿಟ್ಟಿರ್ತಾರೆ. ವಿದ್ಯಾರಣ್ಯ ಅನ್ನೋರು ಇಲ್ಲ ಹಾಗಾದ್ರೆ ಯಾರು? ವಿದ್ಯಾರಣ್ಯರು ಇದ್ದರು. ನಾವು ವಿದ್ಯಾರಣ್ಯರು ಎಲ್ಲಿಂದ ಬಂದರು ಅಂತ ಪ್ರೂವ್ ಮಾಡ್ಬೋದು. ಅದು ಸರಳದ. ಒಂದು 3 ಸಾಹಿತ್ಯ ಸಂಸ್ಕೃತ ಕೃತಿ ಇವೆ. ಒಂದು ಪುರಾಣ ಸಾರ ಅಂತ, 2ನೇದು ಪರಾಶರ ಸ್ಮೃತಿ, 3ನೇದು ಆಮೇಲೆ ಇದಕ್ಕೆ ಜೀವನ್ಮುಕ್ತಿ ವಿವೇಕ. ಪುರಾಣ ಸಾರ ಮತ್ತು ಪರಾಶರ ಸ್ಮೃತಿ ಅದಕ್ಕೆ ಟೀಕಾ ಬರೆದಿದ್ದು ಮಾಧವಾಚಾರ್ಯರು. ಮಾಧವಾಚಾರ್ಯದು ಮೊದಲನೇ ವರ್ಕ್ನಲ್ಲಿ ಅಂದರೆ ಮೊದಲನೇ ಕೃತಿಯಲ್ಲಿ ಹೇಳ್ಕೊಳ್ತಾರೆ. ನಾನು ಈ ಇದನ್ನು ಮಾಡಿದಾಗ ಮಾಧವಾಚಾರ್ಯ ಹರಿಹರನ ಮಂತ್ರಿ ಅಂತ ಹೇಳ್ತಾರೆ. ಅಂದರೆ ಅದು ಹರಿಹರನ ಕಾಲಕ್ಕೆ. ಅದನ್ನು ಓರಾಯ್ನವ್ರು ಪಬ್ಲಿಷ್ ಮಾಡಿದ್ದಾರೆ. ಇಲ್ಲಿ ಎಷ್ಟೋ ದಿವಸ ಅದು ಮ್ಯಾನ್ಯುಸ್ಕ್ರಿಪ್ಟ್ ಕಳೆದು ಹೋಗಿತ್ತೇನೋ ಅಂದ್ಕೊಂಡಿದ್ವಿ. ಆದರೆ ಲಕ್ಕಿಲಿ ನಿಮ್ಮ ಫ್ರೆಂಡ್ ಇದ್ದಾರಲ್ಲ ಪಾಠಕ, ಅವರು ತಂದೆ ಡಿಸ್ಕವರ್ಡ್ ಇಟ್. ಅದನ್ನು ಡಿಸ್ಕವರ್ ಮಾಡಿ ಅವರು ನಮಗೆ ಹೇಳಿದ್ರು, ಈಗ ಇದನ್ನು ಮಾಡ್ತಾ ಇದ್ದೇನೆ ಅಂತ. ಅದರೊಳಗೆ ಕೊನೆಗೆ ಎಲ್ಲೂ ಹೆಸರಿಲ್ಲ, ಆದರೆ ಕೊನೆ ಒಂದು ಅಧ್ಯಾಯದಲ್ಲಿ ಸಮಾಪ್ತಿ ಶ್ಲೋಕದಲ್ಲಿ ಮಾಧವಾಚಾರ್ಯನ ಕೃತ್ನ ಅಂತ ಹೇಳಿ ಬರ್ತದೆ. ಹರಿಹರನ ಮಂತ್ರಿ ಮಾಧವಾಚಾರ್ಯನ ಅಂತ ಬರ್ತದೆ ಅಂತ. ಪಾಪ ಅದನ್ನು ಅವ್ರು ಎಡಿಟ್ ಮಾಡ್ತಾ ಇರುವಾಗ ತೀರ್ಕೊಂಡ್ಬಿಟ್ರು. ನನಗೆ ಕೇಳ್ತಾಯಿದ್ರು ವಿದ್ಯಾರಣ್ಯರ ಬಗ್ಗೆ ಏನಾದರೂ ಇದ್ರೆ, ಇದಕ್ಕೇನಾದರೂ ವಿದ್ಯಾರಣ್ಯರಂತ ಎಲ್ಲಾದರೂ ಎಲ್ಲೂ ಇಲ್ಲ ಅವರು ಅಂತ. ವಿದ್ಯಾರಣ್ಯರ ಸಜೆಷನ್ ಬರೋದಿಲ್ಲ, ಇದು ಮಾಧವಾಚಾರ್ಯದು ಅಂತ ಹೇಳಂತ. ಈ ಕೃತಿಯೊಳಗೆ ಶಾರದಾ ಪೀಠದ ಪಬ್ಲಿಕೇಶನ್ಸ್ನಲ್ಲಿ ಏನು ಈಗ ಹೇಳಿದ್ನಲ್ಲ ಶಾಸನ ಇದು ಶ್ಲೋಕಗಳು ಬರ್ತವೆ ಅಂತ. ವಾಗೀಶಾದ್ಯ ಸುಮನ ಸಹ ಅನ್ನೋದು, ಆಮೇಲೆ ತಮ್ಮ ಒಂದೇ ವಿದ್ಯಾತೀರ್ಥ ಮಹೇಶ್ವರಂ, ಇವು ಯಾವುದೂ ಇಲ್ಲ. ಅದರಿಂದ ನಮಗೇನು ಗೊತ್ತಾಗ್ತದಂದ್ರೆ ಈಗಿನ್ನೂ ಇದು ಶಾರದಾ ಪೀಠ ಪ್ರಾರಂಭ ಆಗಿದೆ. ಅಲ್ಲಿರೋ ಪಂಡಿತರು ಇವನ್ನ ಪಬ್ಲಿಷ್ ಮಾಡ್ತಾ ಇದ್ದಾರೆ ಈ ಒಂದು ಕೃತಿಯಲ್ಲಿ. ಆಮೇಲೆ ಸಾಯಣಾಚಾರ್ಯ ಮಾಧವಾಚಾರ್ಯರ ತಮ್ಮ, ಅವರು ಇವನಿಗೆ ಮಾರಪ್ಪ ಹರಿಹರನ ತಮ್ಮ ಕಂಪಣ ಮಾರಪ್ಪ ಅವನಿಗೆ ಇದನ್ನು ಮಿನಿಸ್ಟ್ರ್ ಆಗಿರ್ತಾರೆ. ಉದಯಗಿರಿ ಆಳ್ತಿರ್ತಾನೆ, ನಾನು ಅಲ್ಲಿರ್ತಾನೆ. ಅವರು ಸುಭಾಷಿತ ಸುಧಾನಿಧಿ ಅಂತ ಬರೀತಾರೆ. ಆ ಕೆಲಸದೊಳಗೂ ಏನೂ ಇಲ್ಲ. ಸರಸ್ವತಿನ ಇವ್ರನ್ನ ಪ್ರಾರ್ಥನೆ ಮಾಡಿ
ಅಲ್ಲಿ ವಿದ್ಯಾರಣ್ಯರು ಇಲ್ಲ, ವಿದ್ಯಾತೀರ್ಥರು ಇಲ್ಲ, ಯಾರ ಬಗ್ಗೆನೂ ಇಲ್ಲ. ಮುಂದೆ ಇವನು ಬುಕ್ಕ ಪಟ್ಟಕ್ಕೆ ಬಂದಮೇಲೆ ಅವನಿಗೆ ಐಡಿಯಾ ಬರ್ತದೆ, ಈ ವೇದಗಳಿಗೆಲ್ಲ ಭಾಷ್ಯ ಬರೆಸ್ಬೇಕು ಅಂತ. ಅದನ್ನು ಆ ಐಡಿಯಾ ಬಂದಾಗ ಅವ್ರು ಮಾಧವಾಚಾರ್ಯರು ಕೇಳ್ತಾರೆ, ನಾನು ಬೇಡ, ನನ್ನ ತಮ್ಮ ಬರೀಲಿ, ಈಸ್ ಈಕ್ವಲಿ ಕೇಪೇಬಲ್ ಅಂತ ಹೇಳೋಣ. ಆವಾಗ ಅವರು ಸಾಯಣಾಚಾರ್ಯ ಬರ್ತಾರೆ. ಆವಾಗಿನಿಂದ ಅವರು ವೇದಗಳಿಗೆಲ್ಲ ಭಾಷೆ ಬರೆದ್ರಲ್ಲ, ಆವಾಗಿನಿಂದ ಇವು 4-5 ಶ್ಲೋಕಗಳು ಬಿಗಿನಿಂಗಲ್ಲಿ ಬರೆಯೋದಕ್ಕೆ ಶುರು ಮಾಡ್ತಾರೆ. ವಿದ್ಯಾತೀರ್ಥರನ್ನು ಮಹೇಶ್ವರನ ಸ್ಥಾನಕ್ಕೆ ಒಯ್ದು ಅಲ್ಲಿ ಅವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ತಮ್ಮ ಕೆಲಸ ಶುರು ಮಾಡಿದ. ಸೊ ವಿದ್ಯಾರಣ್ಯರು ಅನ್ನೋರು ಒಬ್ರು ಇದ್ರ ಹಾಗಾದ್ರೆ? ಆಮೇಲೆ ಮುಂದೆ ವಿದ್ಯಾರಣ್ಯರು ಹೇಗೆ ಬಂದರು ಪಿಕ್ಚರ್ಗೆ ಅಂತ ಅಂದರೆ, ಮಾಧವಾಚಾರ್ಯರು ಇದಕ್ಕೆ ಪರಾಶರ ಸ್ಮೃತಿಗೆ ಟೀಕಾ ಬರೆದಾಗ ತಮ್ಮ ವಂಶದ್ದೆಲ್ಲ ಹೇಳ್ಕೊಳ್ತಾರೆ. ತಮ್ಮ ಪೂರ್ವಾಶ್ರಮದ್ದು, ತಮ್ಮ ತಾಯಿ ಯಾರು, ತಂದೆ ಯಾರು, ಗೋತ್ರ ಯಾವುದು, ಸೂತ್ರ ಯಾವುದು, ಏನು ಎಲ್ಲ ಹೇಳ್ಕೊತಾರೆ. ತಮ್ಮ ಎಲ್ಲರದು ಹೇಳ್ಕೊತಾರೆ. ಅವರು ವಿದ್ಯಾರಣ್ಯರಾಗಿದ್ದರು ಅಂದರೆ ಹೇಳ್ಕೊಬಾರ್ದು, ಅವನ್ನೆಲ್ಲ ಹೇಳ್ತಿರ್ಲಿಲ್ಲ. ಅದಕ್ಕೆ ಅವರಿನ್ನೂ ವಿದ್ಯಾರಣ್ಯರಾಗಿರಲಿಲ್ಲ, ಇನ್ನೂ ಸನ್ಯಾಸ ತಗೊಂಡಿರಲಿಲ್ಲ. ಮುಂದೆ 1556 ಸುಮಾರಿಗೆ ಇವನು ಬುಕ್ಕ ಪಟ್ಟಕ್ಕೆ ಬಂದ ಮೇಲೆ ಅವನು ಶೃಂಗೇರಿಗೆ ದಾನ ಕೊಡ್ತಾನೆ. ಅವನ ದಾನಶಾಸ್ತ್ರದಲ್ಲಿ ವಿದ್ಯಾರಣ್ಯರ ಹೆಸರಿಲ್ಲ. ಕಡಿತ ಹರಿಹರನ ಇಮ್ಮಡಿ ಹರಿಹರನ ಕಡಿತದಲ್ಲಿ ಈ ವಿಷಯ ಬರ್ತದೆ. ಅವನು ಬುಕ್ಕ ಹೇಳ್ತಾನೆ ಸ್ವಾಮಿಗಳಿಗೆ, ಇದನ್ನು ಅವ್ರಿಗೆ ಭಿನ್ನವ ತಳಿ ಕಳಿಸ್ರಿ, ಅವ್ರು ಬರಲಿ ವಿದ್ಯಾರಣ್ಯರು ಅಂತ. ಆದರೆ ನಮಗೆಲ್ಲೂ ಆಧಾರ ಇಲ್ಲ ಅದಕ್ಕೆ. ಇದನ್ನು ಡೀಟೇಲ್ಸ್ ಆಫ್ ದ ಗ್ರ್ಯಾಂಟ್ ಕೊಡುವಾಗ ದೇಶ ಭಾಷೆಯ ಕಥ್ಯತೆಯನ್ನು, ದೇಶ ಭಾಷೆ ಯಾವುದು? ಕನ್ನಡದ್ದು. ಆ ಶಾಸನ ತಮಿಳುನಾಡಿನಲ್ಲಿರಲಿ, ಆಂಧ್ರದಲ್ಲಿರಲಿ, ಇನ್ನು ಕೆಲವು ತಮಿಳು ಶಾಸನಗಳಲ್ಲೂ ಅದೇ ಬರುತ್ತೆ. ದೇಶ ಭಾಷೆಯಲ್ಲಿ ಹೇಳ್ತೀವಿ ಅಂತಂದು ಕನ್ನಡದಲ್ಲಿ ಹೇಳಿದ್ದಿದೆ. ಹಂಪಿಗೆ ಬಂದವರು ಅವರೆಲ್ಲ ಇತಿಹಾಸ ಮರ್ತೋಗಿರುತ್ತೆ, ವಿಜಯನಗರ ಹೆಸರು ಅಷ್ಟೇ ನೆನಪಿರ್ತದೆ. ಅದಕ್ಕೆ ರಾಜ್ಯಕ್ಕೂ ರಾಜಧಾನಿಗೂ ಏನು ಡಿಫ್ರೆನ್ಸ್ ಮಾಡದೆ ವಿಜಯನಗರ ಅಂಥೇಳಿನೇ ಕರೀತಾರೆ. ಪೋರ್ಚುಗೀಸರು ಬಂದು ಅದನ್ನು ನರ್ಸಾಂಗ ಅಂತ ಹೇಳಿ, ಬಿಸ್ನಾಗ ಅಂತ ಹೇಳಿ, ಕೊನೆಗೆ ಆ ನರ್ಸಾಂಗನೂ ಮರ್ತು ಹೋಗಿ ಇವರು ರಾಜ್ಯಕ್ಕೂ ರಾಜಧಾನಿ ಹೆಸರಿಗೂ ಒಂದೇ ಇಟ್ಟು ಅದು ಕಡಿತದೊಳಗೆ ಹೇಳ್ತಾರೆ, ವಿದ್ಯಾರಣ್ಯರಿಗೆ ವಿಜಯನಗರಕ್ಕೆ ಬರೋಕ್ಕೆ ಹೇಳ್ರಿ ಅಂತ ಹೇಳಂತ. ಆದರೆ ವಿಜಯನಗರದೊಳಗೆ ಅವ್ರದ್ದು ಒಂದು ಶಾಸನ ಇಲ್ಲ.